ಹಾಯ್ ಎಲ್ರಿಗೂ ಇಂಡಿಯನ್ ಜಾಬ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ವಿಡಿಯೋ ರಿಗಾರ್ಡಿಂಗ್ ಅಬೌಟ್ KPTCL ಹುದ್ದೆ. KPTCL ಮತ್ತು ರಾಜ್ಯದ ವಿವಿಧ ವಿದ್ಯುತ್ ಸರಬರಾಜು ಕಂಪನಿಗಳಲ್ಲಿ ಕಿರಿಯ ಸ್ಟೇಷನ್ ಪರಿಚಾರಕ ಮತ್ತು ಕಿರಿಯ ಪವರ್ಮ್ಯಾನ್ ಹುದ್ದೆಗಳಿಗೆ ನೇಮಕಾತಿ ಅಧಿಸೂಚನೆ ಈಗಾಗಲೇ ಆಗಿದೆ. ಈ ವಿಚಾರ ಎಲ್ಲರಿಗೂ ಗೊತ್ತು. ಆದರೆ ಈ ನೇಮಕಾತಿಯನ್ನು ಯಾವ ರೀತಿ ಇಸ್ಕೋತಾರೆ ಅಂತ ಹೇಳ್ತೀನಿ. ಈಗ ಇದು ಬಂದು SSLC ಅಂಕಗಳು ಮತ್ತು ದೈಹಿಕ ಪರೀಕ್ಷೆ ಆಧಾರದಲ್ಲಿ ನೇಮಕಾತಿ ಅಂತ ಅಧಿಸೂಚನೆ ಈಗಾಗಲೇ ಬಂದಿದೆ. ಆದರೆ ತುಂಬ ಜನ ವಿದ್ಯಾರ್ಥಿಗಳು ಬದಲಾಗಿ ಸ್ಪರ್ಧಾತ್ಮಕ ಪರೀಕ್ಷೆ ಮುಖಾಂತರ ನೇರ ನೇಮಕಾತಿ ಮಾಡಿಕೊಳ್ಳಿ ಎಂದು ಆಗ್ರಹಿಸುತ್ತಿದ್ದಾರೆ. ಮತ್ತು ಇದು ಯಾವ ರೀತಿ ಇಸ್ಕೋತಾರೆ ಅಂತ ಹೇಳೋಕ್ಕೂ ಮುಂಚೆ ನಮ್ಮ ಚಾನಲ್ಗೆ ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲೋ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಬನ್ನಿ ಆಗಿದ್ದರೆ ವಿಡಿಯೋ ಸ್ಟಾರ್ಟ್ ಮಾಡುವ. KPTCL ಹುದ್ದೆಯ ನೇಮಕಾತಿ ಬಗ್ಗೆ ಹೇಳೋಕ್ಕೂ ಮುಂಚೆ ನಿಮಗೊಂದು ನನ್ನ ಒಂದು ಸಲಹೆ ಏನಪ್ಪ ಅಂದರೆ, ಈಗ ನೀವು ಯಾವುದೇ ಜಾಬ್ ಅಪ್ಲೈ ಮಾಡಬೇಕಾದ್ರೆ ಅದು ಸ್ಟೇಟಲ್ಲಾಯಿತು ಸೆಂಟ್ರಲ್ ಆಯಿತು, ಫಸ್ಟು ನೀವು ನೋಟಿಫಿಕೇಷನ್ ನೋಡಿ, ಅಂದರೆ ಪೋಸ್ಟ್ ಎಷ್ಟಿದ್ದಾವೆ ಅಂತ. ಅಲ್ಲಿ ಮತ್ತು ನಿಮಗೆ ರಿಸರ್ವೇಷನ್ ಕೋಟಾ, ಮೇನ್ ರಿಸರ್ವೇಷನ್ ಕೋಟಾ, ರೂರಲ್ ಏರಿಯಾ ಕೋಟಾದವರು ಇರ್ತಾರೆ, ಕನ್ನಡ ಮೀಡಿಯಮ್ ಏರಿಯಾ ಕೋಟಾದವರು, SC ST, ಅಂಗವಿಕಲದವರು ಮತ್ತು ಮಹಿಳೆಯರಿಗೆ ಅಂತ ಇಂತಿಷ್ಟು ಅಂತ ರಿಸರ್ವೇಷನ್ ಇರುತ್ತೆ. ನೀವು ಫಸ್ಟು ಇದಕ್ಕೆ ಪ್ರಿಫರೆನ್ಸ್ ಕೊಡಿ. ಏನಕ್ಕೆಂದರೆ ಈ ಕ್ಯಾಟಗರಿಯಲ್ಲಿ ನೀವೇನಾದರೂ ಇದ್ದರೆ ನಿಮಗೆ ಕಾಂಪಿಟೇಷನ್ ತುಂಬ ಕಡಿಮೆ ಆಗಿರುತ್ತೆ. ಆದ ಕಾರಣ ಫಸ್ಟು ನಿಮ್ಮದು ಪ್ರಿಫರೆನ್ಸ್ ಏನಪ್ಪ ಅಂದರೆ ರಿಸರ್ವೇಷನ್ ನಿಮಗೆ ಅಪ್ಲೈ ಆಗಿದ್ದೀರಾ ಇಲ್ಲ ಅಂತ ನೋಡ್ಕೊಳ್ಳಿ. ಈಗ KPTCLನ ನೇಮಕಾತಿ, ಇದಕ್ಕೆ ಯಾವ ರೀತಿ ವಿದ್ಯಾರ್ಥಿಗಳು ಆಕ್ರೋಶ ವ್ಯಕ್ತಪಡಿಸಿದರು ಅಂದರೆ, ಸ್ಪರ್ಧಾತ್ಮಕ ಮುಖಾಂತರವೇ ನೀವು ಪರೀಕ್ಷೆಯ ಮುಖಾಂತರವೇ ನೀವು ನೇಮಕಾತಿ ಮಾಡಿಕೊಳ್ಳಿ ಅಂತ. ಬನ್ನಿ ಏನೇನಾಯಿತು ಅಂತ ನೋಡೋಣ. ನೋಡಿ, ಅಖಿಲ ಕರ್ನಾಟಕ ರಾಜ್ಯ ವಿದ್ಯಾರ್ಥಿ ಸಂಘವು ರಾಜ್ಯಪಾಲರಿಗೆ ಪತ್ರ ಬರೀತು. ಮತ್ತು ವಿದ್ಯಾರ್ಥಿಗಳು ಎಲೆಕ್ಷನ್ನಲ್ಲಿ ಓಟು ಹಾಕಲ್ಲ ಅಂತ ಹೋರಾಟ ಮಾಡಿದರು. ಮತ್ತು ಬ್ಲಡ್ಗಳಲ್ಲಿ ಮಂತ್ರಿಗಳಿಗೆ ಲೆಟರ್ಸ್ ಬರೆದರು. ಇಷ್ಟೆಲ್ಲ ಹೋರಾಟ ಮಾಡಿದರು. ಏನು ಇದು ಕತೆ? ಇದಕ್ಕೆಲ್ಲ ಎಲೆಕ್ಷನ್ನೇ ಕಾರಣ. ಏನು ನಮ್ಮ ಮಂತ್ರಿಗಳಿಗೆ, ನಮ್ಮ ಸರ್ಕಾರಕ್ಕೆ ಏನಾಗಿದೆ? ಪಕ್ಕದ ಸ್ಟೇಟ್ನಲ್ಲಿ ಸ್ಪರ್ಧಾತ್ಮಕ ಪರೀಕ್ಷೆ ಮುಖಾಂತರವೇ ಈ ನೇಮಕಾತಿಯನ್ನು ಮಾಡಿಕೊಳ್ಳುತ್ತಿದ್ದಾರೆ. ಆದರೆ ನಮ್ಮ ಸರ್ಕಾರದವರು ಇದಕ್ಕೆ ಯಾವುದಕ್ಕೂ ತಲೆ ಕೆಡಿಸ್ಕೊಳ್ದಿರ ತಮ್ಮ ಅಧಿಕಾರವನ್ನು ನೋಡ್ತಿದ್ದಾರೆ. ಈಗ ಎಲೆಕ್ಷನ್ ಬರ್ತಾ ಇದೆಯಲ್ಲ, ಅದಕ್ಕೆ ಯಾರು ಸಹ ಏನು ರೆಸ್ಪಾನ್ಸ್ ಮಾಡೋದಿರ ಇದ್ದಾರೆ. ವಿದ್ಯಾರ್ಥಿಗಳು ತಮ್ಮ ಬ್ಲಡ್ಡಲ್ಲಿ ಲೆಟ್ರ್ ಬರೆದ್ರೂ ಸಹ ಇವ್ರಿಗೆ ಗೊತ್ತಾಗ್ತಿಲ್ಲ. ಆದರೆ VAO ಹುದ್ದೆಗಳಿಗೆ ಅಥವಾ ಕಂದಾಯ ಇಲಾಖೆಯ ಗ್ರಾಮ ಲೆಕ್ಕಿಗ ಹುದ್ದೆಗಳಿಗೆ PUC ಅಂಕಗಳ ಆಧಾರದಲ್ಲಿ ನೇಮಕಾತಿ ಕೈಬಿಟ್ಟು ಸ್ಪರ್ಧಾತ್ಮಕ ಪರೀಕ್ಷೆ ಮುಖಾಂತರವೇ ನೇಮಕಾತಿ ಮಾಡಿಕೊಂಡ್ರಲ್ಲ, ಅದೇ ತರಹ ಈ ಹುದ್ದೆಯನ್ನು ಅಂದರೆ KPTCL ಹುದ್ದೆಯನ್ನು ನೇಮಕಾತಿ ಮಾಡಿಕೊಳ್ಳಿ ಅಂತ ವಿದ್ಯಾರ್ಥಿಗಳು ಆಗ್ರಹಿಸಿದರು. ಇನ್ನೇನು ಲಾಸ್ಟ್ ಡೇಟು November 22. ಅದರಲ್ಲೂ ಇನ್ನೂ ಕೆಲವು ಜನರಲ್ಲಿ ಅಂಚೆ ಕಚೇರಿಯ ಚಾನಲ್ ಜನ್ರೇಟ್ ಆಗ್ತಿಲ್ಲ, ಇನ್ನೂ ಅರ್ಜಿ ಪ್ರಿಂಟ್ ಆಗ್ತಿಲ್ಲ. ಇಷ್ಟೆಲ್ಲ ಪ್ರಾಬ್ಲಮ್ ಇದ್ದರೂ ಇನ್ನೂ ನಮ್ಮ ಸರ್ಕಾರ ಏನು ಹೇಳ್ತಿಲ್ಲ. ನೋಡೋಣ ಇವರು ಇದ್ರ ಬಗ್ಗೆ ಯಾವಾಗ ಅಪ್ಡೇಟ್ ಕೊಡ್ತಾರೆ, ಯಾವಾಗ ಕ್ಲಾರಿಫಿಕೇಷನ್ ಕೊಡ್ತಾರೆ ಅಂತ ಹೇಳೋಕ್ಕೂ ಮುಂಚೆ ಇನ್ನೂ ಇದಕ್ಕೆ ದೈಹಿಕವಾಗಿ ಎಕ್ಸಾಮ್ಗೆ ಪ್ರಿಪೇರ್ ಆಗಿರೋರು ಯಾವ ರೀತಿ ಆಗಬೇಕಂತ ನಾನು ನಿಮಗೆ ಈಗ ಅಪ್ಡೇಟ್ ಕೊಡ್ತೀನಿ. ದೈಹಿಕ ಎಕ್ಸಾಮ್ ಫಸ್ಟ್ ನೀವು ಎಲೆಕ್ಟ್ರಿಕ್ ಪೋಲ್ ಕ್ಲೈಮ್ 8 ಮೀಟರ್ ಹೈಟ್ ಅಷ್ಟು ಎತ್ತಬೇಕು. ಇದು ಬಂದು ಎಲ್ರಿಗೂ ಮ್ಯಾಂಡೇಟರಿ ಆಗಿರುತ್ತೆ. ಇದನ್ನು ಪ್ರಾಕ್ಟೀಸ್ ಮಾಡಿದರೆ ನೀವು ಆರಾಮಾಗಿ ಈಸಿಯಾಗಿ ಎತ್ಬೋದು. ಸೆಕೆಂಡ್ ಬಂದು 100 ಮೀಟರ್ ರನ್ ಕಂಪ್ಲೀಟ್ ಇನ್ 14 ಸೆಕೆಂಡ್ಸ್ ಒಳಗೆ ನೀವು 100 ಮೀಟರ್ ರನ್ ಮಾಡಬೇಕು. ಇದನ್ನು ಪ್ರಾಕ್ಟೀಸ್ ಮಾಡಿದರೆ ಆರಾಮಾಗಿ ರನ್ ಮಾಡ್ಬೋದು, ಇವೇನು ಭಾಳ ಕಷ್ಟ ಏನಿಲ್ಲ. ನೆಕ್ಸ್ಟ್ ನಿಮಗೆ ಫಿಸಿಕಲ್ ಎಕ್ಸಸೈಸ್ ಮಾಡಿಸ್ತಾರೆ, ಅಂದರೆ 50 ರೆಪಿಟೇಷನ್ಸ್ ಇನ್ 1 ಮಿನಿಟ್, ಇದನ್ನು ಮಾಡ್ಬೋದು. ಇನ್ನು ಶಾರ್ಟ್ ಪುಟ್ ಮಸ್ಟ್ ಥ್ರೂ 8 ಮೀಟರ್ಸ್ ಇರುತ್ತೆ. ಇದಕ್ಕೆ ನಿಮಗೆ 3 ಅಟೆಂಪ್ಟ್ಸ್ ಕೊಟ್ಟಿರ್ತಾರೆ. ಇಷ್ಟರಲ್ಲಿ ನಿಮ್ಮದು ದೈಹಿಕ ಎಕ್ಸಾಮನ್ನು ನೀವು ಕ್ಲಿಯರ್ ಮಾಡ್ಬೋದು. ಇದೇನು ಭಾಳ ಕಷ್ಟ ಏನಿಲ್ಲ, ಮಾಡ್ಬೋದು. ಆದರೆ ಫಸ್ಟ್ ನಿಮ್ಮದು ನೇಮಕಾತಿಯಲ್ಲಿ ನಿಮ್ಮ ಹೆಸರು ಬರಬೇಕು. ಬಂದಾದಮೇಲೆ ಈ ಪ್ರೊಸೆಸ್ಸು ಮುಂದುವರಿತೈತೆ. ಇನ್ನೂ ಇದ್ರ ಬಗ್ಗೆ ಏನಾದರೂ ಅಪ್ಡೇಟ್ ಬಿಟ್ಟರೆ ನಾನು ತಕ್ಷಣ ನಿಮಗೆ ಇನ್ಫಾರ್ಮ್ ಮಾಡ್ತೀನಿ. ಹಾಗಾಗಿ ಈಗ ನೆಕ್ಸ್ಟು PDO ಎಕ್ಸಾಮ್ ಇದೆ. PDO ಎಕ್ಸಾಮ್ ಬಗ್ಗೆ ಏನಾದರೂ ಮಾಹಿತಿ ಬೇಕಾದಲ್ಲಿ ನಮ್ಮ ಚಾನಲ್ಗೆ ಕಮೆಂಟ್ಸ್ ಮಾಡಿ. ಮುಂದೆ ಬರುವ ಹೊಸ ನೇಮಕಾತಿಗಳ ಬಗ್ಗೆ ತಿಳಿಯಲು ನಮ್ಮ ಚಾನಲ್ಗೆ ಜಾಯ್ನ್ ಆಗಿ.
ಈಗ ನಿಮಗೆ ಇನ್ನೊಂದು ಹೇಳ್ತೀನಿ. ಮೊನ್ನೆ ನಾನು VAO ಎಕ್ಸಾಮ್ ಬಗ್ಗೆ ರಿಸಲ್ಟ್ ಬಗ್ಗೆ ಕ್ಲಾರಿಫಿಕೇಷನ್ ಕೊಟ್ಟಿದ್ದೀನಿ. ಆ ವಿಡಿಯೋನು ನಮ್ಮ ಚಾನಲ್ಗೆ ಹೋಗಿ ಚೆಕ್ ಮಾಡಿ. ಈ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ಶೇರು, ಲೈಕು, ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಗುಡ್ ಬೈ ಫ್ರೆಂಡ್ಸ್.